ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ಕೊಟ್ಟಿದೆ, ಸ್ವಲ್ಪ ಬೆಂಗಳೂರು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ, ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ಮಂಪರು ಪರೀಕ್ಷೆಗೆ ಮುನಿರತ್ನ ಅವರು ಆಗ್ರಹ ಮಾಡಿರೋ ವಿಚಾರಕ್ಕೂ ಕೂಡ ರಾಜಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲು ಅವರನ್ನ ಮಂಪರು ಪರೀಕ್ಷೆ ಮಾಡೋಣ. ಯಾಕೆ ಅಂತಂದ್ರೆ ಮೊದಲೆಲ್ಲ ಅವ್ರ ಜೊತೆಯಲ್ಲಿ ಇದ್ರಲ್ವಾ, ಹೀಗಾಗಿ ಮೊದಲು ಮುನಿರತ್ನಗೆ ಮಂಪರು ಪರೀಕ್ಷೆ ಮಾಡಿಬಿಡೋಣ ಅಂತ ರಾಜಣ್ಣ ಅವರು ಹೇಳಿರೋದು. ಶಾಸಕ ಮುನಿರತ್ನ ವಿರುದ್ಧ ಸಚಿವ ರಾಜಣ್ಣ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನ ಅವರು. ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿದ್ರು. ಫಸ್ಟ್ ಅವ್ರನ್ನೇ ಮಾಡೋಣ, ಯಾಕೆಂದ್ರೆ ಅವ್ರು ಬಹಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ, ಬಹಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸ್ಲಿಲ್ಲ. ಇದರಿಂದ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನ ಅವರು. ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿದ್ರು. ಫಸ್ಟ್ ಅವ್ರನ್ನೇ ಮಾಡೋಣ, ಯಾಕೆಂದ್ರೆ ಅವ್ರು ಬಹಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ, ಬಹಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸ್ಲಿಲ್ಲ. ಇದರಿಂದ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನ ಅವರು. ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿದ್ರು. ಫಸ್ಟ್ ಅವ್ರನ್ನೇ ಮಾಡೋಣ. ಗಮನಿಸ್ತಾ ಇದ್ರಿ ರಾಜಣ್ಣ ಅವರ ಮಾತುಗಳು. ಇದು ಹನಿ ಟ್ರ್ಯಾಪ್ ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಸಮಯ ನಿಗದಿ ಮಾಡಿಲ್ಲ, ಆದಷ್ಟು ಬೇಗ ದೂರನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ರಾಜಣ್ಣ ಅವರು ಹೇಳ್ತಿದ್ದಾರೆ. ಆದ್ರೆ ವಿಳಂಬ ಯಾಕೆ ದಿನ ದೂಡುವಂತಹ ಕೆಲಸ ಆಗ್ತಾ ಇದೆ? ಪರಮೇಶ್ವರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು, ರಾಜಣ್ಣ ಅವರು ಇನ್ನೂ ಕೂಡ ದೂರನ್ನ ಕೊಟ್ಟಿಲ್ಲ, ದೂರು ಕೊಟ್ಟ ತಕ್ಷಣವೇ ನಾವು ತನಿಖೆಗೆ ಸೂಚನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ನಿನ್ನೆ ಆದಂತಹ ಎಲ್ಲಾ ಬೆಳವಣಿಗೆಗಳನ್ನ ತಾವು ಗಮನಿಸಿದಿರಿ. ಈ ಮಧ್ಯೆ ರಾಜಣ್ಣ ಅವರು ಇವತ್ತು ಈ ದೂರಿನ ವಿಚಾರವಾಗಿ ಈ ರೀತಿಯ ಮಾತನ್ನ ಆಡಿದ್ದಾರೆ. ಜೊತೆಗೆ ಮುನಿರತ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಮುನಿರತ್ನ ಅವರು ಹೇಳ್ತಾ ಇದ್ರು, ಈ ರಾಜಣ್ಣ ಅವರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಯಾಕಂದ್ರೆ 48 ಜನ ಶಾಸಕರಿದ್ದಾರೆ ಅನ್ನುವಂತ ಮಾತನ್ನ ಅವ್ರು ಏನ್ ಹೇಳಿದ್ರು, ಯಾರ್ಯಾರಿದ್ದಾರೆ ಏನ್ ಕತೆ ಅಂತ ಗೊತ್ತಾಗ್ಬಿಡ್ಲಿ, ಯಾಕೆ ಈ ಹೈಡ್ ಅಂಡ್ ಸೀಕ್ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಸದ್ಯಕ್ಕೆ ಈ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿರುವ ರಾಜಣ್ಣ ಅವರು ಮೊದಲು ಮುನಿರತ್ನನ್ನೇ ಮಂಪರು ಪರೀಕ್ಷೆ ಮಾಡಿಬಿಡೋಣ, ಯಾಕಂದ್ರೆ ಮೊದಲೆಲ್ಲ ಅವ್ರ ಜೊತೆ ಇದ್ರಲ್ವಾ ಅವರು, ಹೀಗಾಗಿ ಅವ್ರದ್ದು ಮಂಪರು ಪರೀಕ್ಷೆ ಆಗ್ಲಿ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಮುನಿರತ್ನ ಅವರಿಗೂ ಕೂಡ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ಈ ಹನಿ ಟ್ರ್ಯಾಪ್ ನ ವಿಚಾರ ಇಲ್ಲಿಗೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಂಡು ಈಗಾಗಲೇ ನಿನ್ನೆ ಆದಂತಹ ಬೆಳವಣಿಗೆ, ಸಿದ್ದರಾಮಯ್ಯ ಅವರ ನಿರ್ದೇಶನದಂತೆ, ಸಿದ್ದರಾಮಯ್ಯ ಅವರ ಸೂಚನೆಯಂತೆ ನಾವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ವಿ ಅನ್ನುವಂತಹ ಮಾತನ್ನ ಸ್ವತಃ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ರಾಜೇಂದ್ರ ರಾಜಣ್ಣ ಅವರು ಒಪ್ಕೊಂಡಿದ್ದಾರೆ. ಸೊ ಇದು ಮತ್ತಷ್ಟು ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ರಾಜಣ್ಣ ಅವರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ರಾಜಣ್ಣ ಅವರು ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀವಿ, ಆದಷ್ಟು ಬೇಗ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ವಿಳಂಬ ಯಾಕೆ ಅನ್ನುವಂತಹ ಪ್ರಶ್ನೆ ಅಂತೂ ಕಾಡ್ತಾ ಇದೆ. ಇವ್ರ ಮಗ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಾನೂ ಕೂಡ ಹೇಳಿದ್ದಾರೆ, ದೂರನ್ನ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಈ ಹನಿ ಟ್ರ್ಯಾಪ್ ವಿಚಾರ ಯಾವ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ?
ಖಂಡಿತ ಶ್ರೀಪಾದ್, ಇದೊಂದು ಸೂಕ್ಷ್ಮವಾದಂತಹ ವಿಚಾರ ಮತ್ತು ಅಧಿಕಾರದಲ್ಲಿರ್ತಕ್ಕಂತಹ ರಾಜಣ್ಣ ಅವರು ಈ ದೂರನ್ನ ಏಕಾಏಕಿ ಕೊಟ್ಬಿಟ್ರೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡೋದು ಮರೆತು ಬಿಟ್ಟಂತೆ ಆಗುತ್ತೆ ಅನ್ನುವಂಥದ್ದು ಒಂದು. ಮತ್ತು ಸೂಕ್ಷ್ಮವಾಗಿ ಯಾವೆಲ್ಲ ವಿಚಾರಗಳನ್ನ ದೂರಲ್ಲಿ ಪ್ರಸ್ತಾಪ ಮಾಡಬೇಕು, ಯಾವ ಹಂತದ ತನಿಖೆ ಆಗಬೇಕು ಮತ್ತು ಇದರಲ್ಲಿ ಯಾರ್ದೆಲ್ಲ ಪಾತ್ರ ಇದೆ, ನನ್ನನ್ನ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡೋಕೆ ನೋಡಿದ್ರು, ಎಲ್ಲೆಲ್ಲಿ ಮಾಡಿದ್ರು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ದೂರಿನಲ್ಲಿ ಉಲ್ಲೇಖ ಆದಾಗ ಮಾತ್ರ ತನಿಖೆ ಮಾಡೋಕೆ ಒಂದಷ್ಟು ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅದಕ್ಕಾಗಿ ಅದನ್ನ ಎಲ್ಲವನ್ನೂ ಕೂಡ ತಮ್ಮ ಕಾನೂನು ಸಲಹೆಗಾರ ತಂಡದ ಜೊತೆ ಚರ್ಚಿಸಿ ಆ ದೂರನ್ನ ಪ್ರತಿ ರೆಡಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದ ದೂರನ್ನ ನೀಡತಕ್ಕಂಥದ್ದು ಸ್ವಲ್ಪ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು ತಿಂಗಳಿಂದಾನೇ ಸಿಎಂ ಸೇರಿದಂತೆ ಒಂದಷ್ಟು ಸಿಎಂ ಬಣ್ಣದ ಸಚಿವರಿಗೂ ಕೂಡ ಎಲ್ಲಾ ಮಾಹಿತಿ ಸಂಪೂರ್ಣವಾಗಿ ಇದೆ. ಆದ್ರೆ ದೂರು ತನಿಖೆ ಅಂತ ಬಂದಾಗ, ಉನ್ನತ ಮಟ್ಟದ ತನಿಖೆ ಅಂತ ಬಂದಾಗ ಒಂದಷ್ಟು ಸ್ಪಷ್ಟವಾದಂತಹ ದೂರುಗಳನ್ನು ಕೊಡಬೇಕಾಗುತ್ತೆ. ಇಂಥವರ ಮೇಲೆ ನನಗೆ ಗುಮಾನಿ ಇದೆ, ಇಂಥವ್ರ ತಂಡ ಹೀಗೆ ಬಂದಿತ್ತು ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಬೇಕಾಗುತ್ತೆ. ಆ ಎಲ್ಲ ಕೆಲಸಗಳನ್ನ ರಾಜಣ್ಣ ಅವರ ಕಾನೂನು ತಂಡ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇದು ಸ್ವಲ್ಪ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯ ರಾಜಕೀಯದಲ್ಲಿ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಇದು ಸ್ವಲ್ಪ ಮುಜುಗರ ತರ್ತಕ್ಕಂಥ ವಿಚಾರ. ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಒಂದಷ್ಟು ಅಂಶಗಳನ್ನ ಯಾವ ರೀತಿಯಾಗಿ ಉಲ್ಲೇಖ ಮಾಡಬೇಕು, ಮಾಡಬಾರದು ಅನ್ನುವಂಥ ಕಾನೂನು ಸಲಹೆಗಾರ ತಂಡದ ಸಲಹೆಯನ್ನು ಪಡೆದು ದೂರನ್ನ ರೆಡಿ ಮಾಡಿದ ನಂತರ ದೂರು ಕೊಡೋಕೆ ಈಗ ರಾಜಣ್ಣ ಅವರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬಹುತೇಕ ಬುಧವಾರ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಬುಧವಾರ ಅಥವಾ ಗುರುವಾರ 2 ದಿನಗಳಲ್ಲಿ ಇದು ದೂರನ್ನ ಸಿಎಂ ಸೇರಿದಂತೆ ಪೊಲೀಸ್ ಕಮಿಷನರ್ ಅವರು ಕೂಡ ಸಲ್ಲಿಸುವಂತ ಸಾಧ್ಯತೆ ಇದೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲಿ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.